ಸರ್ ಆಟೋ ಓಡಿಸ್ತಾ ಇದ್ದೀರಾ ಸರ್? ಯಾವ ರೀತಿ ನಡೀತಿದೆ ಸರ್ ಜೀವನ ಡೈಲಿ ಬೆಂಗಳೂರಲ್ಲಿ? ಜೀವನ ಏನ್ ಪರವಾಗಿಲ್ಲಮ್ಮ, ಜೀವನ ಚೆನ್ನಾಗಿ ನಡೆಸ, ಜೀವನಕ್ಕೆ ಏನ್ ತೊಂದರೆ ಏನಿಲ್ಲ. ಗ್ಯಾಸ್ ಸ್ವಲ್ಪ ಅಭಾವ. ಹೆಂಗೆ ಸರ್ ಯಾವ ತರ? ಯಾವ ತರ ಅಂದ್ರೆ ಈಗ 95 ರೂಪಾಯಿ 24 ಪೈಸಾ ಆಗಿದೆ ಗ್ಯಾಸು. ಆದ್ರಿಂದ ಒಂದ್ ಸ್ವಲ್ಪ ದುಬಾರಿ ಆಗಿದೆ. ದುಬಾರಿ ಆಗಿರೋದ್ರಿಂದ ಸ್ವಲ್ಪ ನಮ್ಗೆ ಸೇಮ್ 18 ರೂಪಾಯಿ ರೇಟ್ ಕೊಟ್ಟಿರೋದ್ರಿಂದ ಅದರಿಂದ ವರ್ಕೌಟ್ ಆಗ್ತಾ ಇಲ್ಲ. ವರ್ಕೌಟ್ ಆಗ್ತಾ ಇಲ್ಲ. ಸ್ವಲ್ಪ ಎಕ್ಸ್ಟ್ರಾ ಈಸ್ಕೊಬೇಕು, ನಾವು 10-20 ಕೇಳಿ ಈಸ್ಕೊಬೇಕು. ಜನಗಳ ಹತ್ರ ಕೊಡೋರು ಕೊಡ್ತಾರೆ. ಓಲೋ ಊಬರ್ನರ್ ಅಂತೂ ಇನ್ನೇನು ಅವರು ಸೇಮ್ ರೇಟೇ ಫಿಕ್ಸ್ ಮಾಡೋದು. ಸೇಮ್ ರೇಟ್. ಸರ್ ಓಲಾ ಊಬರ್ ಇರೋದ್ರಿಂದ ನಿಮಗೆ ಏನಾದ್ರು ಬೀಳುತ್ತಾ ಡೈಲಿ? ಇಲ್ಲ, ಬರುತ್ತೆ, ಏನ್ ತೊಂದ್ರೆ ಏನಿಲ್ಲ, ಬಾಡಿಗೆಗಳೆಲ್ಲ ಬರ್ತವೆ. ಆಗ್ತಿದ್ಯಾ ಸಾಕಾ? ನೀನು ಪರವಾಗಿಲ್ಲ, ಜೀವನ ಏನ್ ನಡೆಸ್ಬೋದು. ಗ್ಯಾಸ್ ದುಬಾರಿ ಇರೋದ್ರಿಂದ 1000 ರೂಪಾಯಿ ದುಡಿಯೋ ಜಾಗದಲ್ಲಿ 500 ರೂಪಾಯಿ ದುಡಿತೀವಿ. ಮತ್ತೆ ಲಾಸ್ ಆಗುತ್ತಲ್ಲ ಸರ್? ಲಾಸ್ ಆಗೋದ್ರಿಂದ ಏನ್ ಮಾಡೋಣ, ಮನೆಗೆ ಇರಕ್ಕೂ ಆಗಲ್ವಲ್ಲ. ಏನ್ ಮಾಡಕ್ ಆಗಲ್ಲ. ಈಗ ಎಲ್ಲಾ ಪ್ರಪಂಚದಲ್ಲಿ ನಾನು ಒಬ್ಬರಿಗೆ ಆದ್ರೆ ಪರವಾಗಿಲ್ಲ, ಇಡೀ ಲಕ್ಷಾಂತರ ಆಟ ಇದಾವೆ, ಎಲ್ಲಾರ್ಗು ಒಂದೇ ಅಲ್ವಾ. ಆಗಿರೋವಾಗ ಅಲ್ಲ, ಈಗ ಯುದ್ಧ ಆಗ್ತಿದೆ, ಈಗ ಮೋದಿ ಅವರು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳ್ತಾ ಇದಾರೆ ಎಲ್ಲರಿಗೂ. ಇಂಧನಗಳು ಸಿಗ್ತಾ ಇಲ್ಲ ಅನ್ನೋಕೆ. ಈಗ ಸಿಗ್ತಾ ಇಲ್ಲ ಅಂದ್ರೆ ನೀವು ವರ್ಕ್ ಫ್ರಮ್ ಹೋಮ್ ಮಾಡಕ್ ಆಗಲ್ವಲ್ಲ? ಆಗಲ್ಲ. ಏನ್ ವರ್ಕ್ ಮಾಡಿದೆ, ನಾವು ಕಲ್ತಿರೋದೇ ಇದು ಅಲ್ಲ. ಆಟೋ ಡಿಪಾರ್ಟ್ಮೆಂಟ್ ಬಂದು ಅಂದ್ರೆ ನೀವೇನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ ಆಗಲ್ಲ. ಮನೇಲೇ ಇರ್ಬೇಕು, ಇಲ್ಲ ಬೇರೆ ಏನೋ ನೋಡ್ಕೊಬೇಕು. ಅಲ್ಲಿ ಏನೋ ಬೇರೆ ಒಂದ್ ಮಾಡ್ಬೇಕಾಗುತ್ತಲ್ವಾ. ಹಂಗೆ ಇದು ಆಗಲ್ವಲ್ಲ. ಈಗ ಆಟೋನೇ ಓಡಿಸ್ಕೊಂಡು ಜೀವನ ಮಾಡ್ತಾ ಇರೋರು ಎಲ್ಲಾ ಬಂದಾಗೋಗ್ಬಿಟ್ಟು ನಮ್ಗೇನು ಸಿಕ್ಕಲ್ಲ ಅಂದಾಗ ಏನೋ ಬೇರೆ ದಾರಿ ನೋಡ್ಕೊಂಡ್ಲೇಬೇಕಾಗುವಂತ ಪರಿಸ್ಥಿತಿ ಬಂದಾಗ ನೋಡ್ಕೊಬೇಕಾಗುತ್ತೆ. ಬೇರೆ ಇನ್ನೇನಿಲ್ಲ. ಈಗ ಆಟೋನೇ ನಂಬ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಅವ್ರೆಲ್ಲ ನಂಬ್ಕೊಂಡಿರೋಗೆಲ್ಲ ಪಾಪ ಅದನ್ನೇ ಗೊತ್ತಿದ್ದು ಬೇರೆ ಮಾಡಕ್ ಇಲ್ದವ್ರಿಗೆ ಪಾಪ ಅವ್ರ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಾರಿ ಕಷ್ಟ. ಭಾರಿ ಕಷ್ಟ ಇದೆ. ಏನೋ ಮನೆಗಳಲ್ಲಿ ಮನೆಯವರು ಏನಾರ ಕೆಲಸ ಕಾರ್ಯಕ್ಕೆ ಹೋದ್ರೆ ಏನೋ ಅವ್ರ ಜೀವನ ಮಾಡ್ಬೋದು. ಇಲ್ಲಿ ಭಾರಿ ಕಷ್ಟ ಇದೆ. ಬಾಡಿಗೆ ಕಟ್ಕೊಂಡು ಜೀವನ ಮಾಡಿ, ಕರೆಂಟ್ ಬಿಲ್ ಕಟ್ಕೊಂಡು, ವಾಟರ್ ಬಿಲ್ ಕಟ್ಕೊಂಡು ಇರೋ ಕಷ್ಟ ಇರುತ್ತಮ್ಮ. ಇದು ಆಟೋದವ್ರದ್ದು ಹಿಂಗಾಗಿದೆ ಈಗ ಪರಿಸ್ಥಿತಿ ಹಿಂಗಿದೆ. ಮತ್ತೆ ಏನ್ ತೊಂದ್ರೆ ಅಂದ್ರೆ ಇವಾಗ ಗ್ಯಾಸ್ಗಳು ರೇಟ್ ಜಾಸ್ತಿ ಆಗಿದೆ. ಒಂದೊಂದ್ ಗ್ಯಾಸ್ ಬಂಕ್ ಅಲ್ಲಿ ಒಂದೊಂದ್ ರೇಟ್ ಇದೆ. ಗೌರ್ಮೆಂಟ್ ಅಂತ ಫಿಕ್ಸ್ ಮಾಡಿದಾರೆ. ಅವರು 95 ರೂಪಾಯಿ 24 ಪೈಸಾ, 58 ರೂಪಾಯಿ 25 ಪೈಸಾ ಇದ್ದಿದ್ದು 47 43 ರೂಪಾಯಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ದುಬಾರಿ. ಅದರಿಂದ ನಿಮಗೆ ಯಾವ ತರ ವೇರಿಯೇಷನ್ ಅನಿಸ್ತಿದೆ? ಏನಿಲ್ಲ, ಅದನ್ನೇ ನಾವ್ ಹೇಳ್ದಲ್ಲ, ಡೈಲಿ 1000 ರೂಪಾಯಿ ದುಡಿಯೋರು 500 ರೂಪಾಯಿ ದುಡಿಬಹುದು. 500 ರೂಪಾಯಿ ದುಡಿಬಹುದು. ಅರ್ಧ ಸೇವಿಂಗ್ಸ್ ಅಂತ ಏನಿಲ್ಲ. ಸೇವಿಂಗ್ಸ್ ಅಷ್ಟೇ. ಅಷ್ಟೇ. ಆ ಪರಿಸ್ಥಿತಿನೇ ಇರೋದು. ಕರೆಕ್ಟ್ ಆಗಿ ಅವ್ನು ದುಡಿಬೇಕಂದ್ರೆ 1000 ರೂಪಾಯಿ ದುಡಿದ್ರೆ ಅವನು ಜೀವನ ಮಾಡಕ್ಕೆ ಬೆಂಗಳೂರು ಪೇಟೆಯಲ್ಲಿ ಅವ್ರಿಗೆ ಒಂದು ಇದಿರುತ್ತೆ. 500 ರೂಪಾಯಿ ದುಡಿದ್ರೆ ಅವ್ರ ಬಾಡಿಗೆನೆ ಹೊಟ್ಟೋಗ್ಬಿಡ್ತದೆ. ಇನ್ನೆಲ್ ಮಾಡ್ತಾರೆ. ಹಾಗಾಗಿ ಈಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇದು ಎಲ್ಲಿವರೆಗೂ ಈ ತರ ಅವ್ರು ಹೋರಾಟ ಮಾಡ್ತಾ ಇರ್ತಾರೋ ನಮ್ಗೂ ಪ್ರಾಬ್ಲಮ್. ಎಲ್ರ ಮೇಲೆ, ಪ್ರತಿ ಒಂದ್ ಜನದ ಮೇಲೆ ಅದೇ ಆ ತರ ಆಗುತ್ತೆ. ಡ್ಯೂಟಿಗಳು ನೋಡಿ ಬರುತ್ತೆ, ಡ್ಯೂಟಿಗಳು. ಆದ್ರೆ ಏನ್ ಮಾಡೋದು, ಡ್ಯೂಟಿಗಳು ಬರುತ್ತೆ ಸೇಮ್. ಜಾಸ್ತಿ ಏನ್ ಕೊಡಲ್ಲ ಅವರು. ಏನ್ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆಯಲ್ಲ ಅನ್ಬಿಟ್ಟು ಓಲೋ ಊಬರ್ ಏನ್ ಜಾಸ್ತಿ ಏನ್ ಕೊಡಲ್ಲ ಅವರು. ಅವ್ರನ್ನು ಒಂದೊಂದ್ ಟೈಮಲ್ಲಿ ಯಾವ್ದೋ ಒಂದೊಂದ್ ಟೈಮಲ್ಲಿ ಕೊಡ್ತಾರೆ. ಆ ಟೈಮಲ್ಲೇ ನಾವು ನೋಡ್ಕೊಂಡಿದ್ದು ನಾವು ಬಾಡಿಗೆ ರಿಸೀವ್ ಮಾಡಕ್ಕಲ್ಲ. ಮನೆಗೆ ಹೋಗೋ ಟೈಮಲ್ಲಿ ಅವ್ರು ನಮ್ಗೆ ಜಾಸ್ತಿ ಕೊಟ್ಟರೆ ಪ್ರಯೋಜನ ಇಲ್ಲ. ಇಷ್ಟೊತ್ತಲ್ಲಿ ಬರಲ್ಲ, ಮಾಮೂಲಿ ರೇಟ್ ಕೊಡ್ತಾರೆ. ನಮ್ಗೆ ವರ್ಕೌಟ್ ಆಗಲ್ಲ ಅದು. ಆಟೋದಲ್ಲೆಲ್ಲ ಏನ್ ಒಗ್ಗಟ್ಟಿಲ್ಲ ಅಂತ ಏನಿಲ್ಲ. ಆಟೋದಲ್ಲಿ ಒಗ್ಗಟ್ಟಿದ್ದಾರೆ. ಒಗ್ಗಟ್ಟಿದ್ದು ಏನ್ ಮಾಡಕ್ ಆಗುತ್ತೆ? ಗೌರ್ಮೆಂಟ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂತ ಇಲ್ವಲ್ಲ. ಏನು ಅವರೇ ತಲೆ ಕೆಡ್ಸ್ಕೊಂತ ಇಲ್ಲ. ಯಾವ್ದಕ್ಕೂ ಅವ್ರು ಕೇರೆ ಮಾಡ್ತಾ ಇಲ್ಲ. ಏನ್ ಅವ್ರ ಪಾಡ್ಗ ಅವ್ರು ಇದಾರೆ ಅಷ್ಟೇನೆ. ಏನು ಇವ್ರಿಗೆ ಆಟೋದವ್ರದ್ದು ಹಿಂಗಾಗೈತಲ್ಲ, ಏನ್ ಮಾಡ್ಬೇಕು ಅಂತ ಅವ್ರ ಕೇಳಿದ್ರೆ ನಾವೇನ್ ಮಾಡೋಣಪ್ಪ, ನಮ್ಗೆ ಕೇಂದ್ರದಿಂದ ತಾನೇ ಬರೋದು, ನಮ್ದೇನಿಲ್ವಲ್ಲ ಇಲ್ಲಿ ಪ್ರಾಬ್ಲಮ್. ಈ ಕಷ್ಟಗಳನ್ನೆಲ್ಲ ತಗೊಳಕ್ ರೆಡಿ ಇಲ್ಲ. ಒಂದಿನ ಆಟೋ ಓಡಿಸಿ ಅಂತ ಹೇಳ್ಬೇಕು ನೀವು. ಒಂದಿನ ನಮ್ಮ ಇದ್ರಲ್ಲಿ ಸ್ಥಾನದಲ್ಲಿ ಯಾರು ಓಡಿಸ್ತಾರೆ? ಅವ್ರೆಲ್ಲಿ ಆಟೋ ಓಡಿಸ್ತಾರ ಅವರು? ಆದ್ರೆ ಅವ್ರಿಗೆ ಏನಾಗ್ಬೇಕು, ಅವ್ರಿಗೆ 5 ವರ್ಷಕ್ಕೊಂದ್ಸಲಿ ಓಟ್ ಬರ್ಬೇಕಷ್ಟೇ. ಓಟ್ ಅದು ಒಂದೇ ಬರ್ಬೇಕು ಅವ್ರಿಗೆ. ಜನಗಳು ಕಷ್ಟ ಏನಿಲ್ಲ. ಅದನ್ನ ಬರೋವಾಗ ಹೇಳ್ತಾರೆ ನಾವಿದ್ದೀವಿ ಬಿಡಪ್ಪ ಅನ್ಬಿಟ್ಟು. ಬಂದ ಮೇಲೆ ಅವ್ರ ಮಾಮೂಲಿ ಗೊತ್ತಲ್ಲ. ಹೋರಾಟ ಮಾಡ್ಬೇಕು. ಒಂದಿನ ನಮ್ ತರನೇ ಆಟೋ ಓಡಿಸಿ, ಒಂದಿನ ಓಡಿಸಿ ಸಾಕು ಅಂತ ಹೇಳ್ಬೇಕು. ಇವಾಗ ಹೇಳೋ ಪರಿಸ್ಥಿತಿ ಬಂದಿದೆ ಜನಗಳಿಗೆ. ಈಗ ಬಂದಿದ್ಯಲ್ಲ, ಈಗ ಬಂದವ್ರಿಗೆ ಅದನ್ನೇ ಹೇಳ್ಬೋದೇನೋ. ಒಂದಿನ ನೀವು ಓಡ್ತಾರಪ್ಪ, ಓಡಿಸಿ ಜೀವನ ಮಾಡಿ ತೋರ್ಸಿ. ನೀವು ಒಂದು ದಿನ ನೀವು ಜೀವನ ಮಾಡಿ ತೋರ್ಸಿ. ನೀವು ಜೀವನ ಮಾಡಿ ತೋರಿಸಿದ್ರೆ ಅದೇ ತರ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬೋದು. ಈ ರ್ಯಾಪಿಡೋ ಕಂಪ್ನಿ ಅವ್ನು ಬಂದವನೆ, ಅದು ಏನಿಲ್ಲ, ವೈಟ್ ಬೋರ್ಡ್, ಅದು ಇಲೀಗಲ್. ಅದಕ್ಕೆ ಹೋಗ್ಬಿಟ್ಟು ಅವನು ಬೈಕಲ್ಲಿ ಕೊಟ್ರೆ ಜನಗಳು ಯಾರೋ ಒಂದು ಸ್ವಲ್ಪ ಜನ ಅದ್ರಲ್ಲಿ ಹೊರಟೋಯ್ತಾರೆ. ಇನ್ನು ಆಟೋದವ್ರಿಗೆ ಬಿಗ್ನೆಸ್ ಇರಲ್ಲ. ಎಲೆಕ್ಟ್ರಿಕ್ ಆಟೋದವ್ರೆಲ್ಲ ಅದೊಂದು 150 ಕಿಲೋಮೀಟರ್ ಬರ್ತದೆ ಅಂತ ಹೇಳ್ತಾರೆ. ಸ್ವಲ್ಪ ಎಲ್ಲಾರು ತಗೊಂಡಿಲ್ಲ ಅದು ಎಲೆಕ್ಟ್ರಿಕ್ ಆಟ. ಸ್ವಲ್ಪ ಜನ ಇತ್ತೀಚೆಗೆ ಒಂದ್ ಸ್ವಲ್ಪ ಜನ ಬಂದಿದೆ ಅಷ್ಟೇನೆ ಆಟೋ. ಆ ಆಟೋದಲ್ಲಿ ಓಡಿಸೋರು ಏನೋ ಅವ್ರಿಗೂ ಕಷ್ಟ ಇದೆ. ಎಲೆಕ್ಟ್ರಿಕಲ್ ಎಲ್ಲೋ ಪಾಯಿಂಟ್ ಕೊಟ್ಟಿರ್ತಾರೆ, ಎಲ್ಲೋ ಖಾಲಿ ಆಗೋಗ್ಬಿಟ್ರೆ ಅವ್ರಿಗೂ ಭಯನೇ ಬೆಂಗಳೂರೆಲ್ಲ ಓಡಾಡಕ್ಕೆ. ಆ ತರ ಪ್ರಾಬ್ಲಮ್ ಆಗಿದೆ. ಈಗ ಪ್ರಾಬ್ಲಮೇ ಒಟ್ನಲ್ಲಿ. ಆಟೋದವ್ರಿಗಂತೂ ತುಂಬಾ ಪ್ರಾಬ್ಲಮ್. ಅದಂತೂ ಪ್ರಾಬ್ಲಮ್.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.